ಸ್ನೇಹಿತರೆ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತೇನಪ್ಪ ಅಂತಂದರೆ ವಿಷಯ ಸೆಕೆಂಡ್ ಡ್ರೆಂಚಿಂಗ್ ಮಾಡ್ತಾಯಿದ್ದೀನಿ. ಟೊಮೊಟೊ ಪ್ಲಾಂಟೇಷನ್ನು 10-12 ದಿವಸ ಕಂಪ್ಲೀಟ್ ಆಗಿದೆ. ಸೊ ಸೆಕೆಂಡ್ ಡ್ರೆಂಚಿಂಗ್ ಮಾಡಿ ಮಣ್ಣು ಹಾಕಬೇಕು ಬುಡಗಳಿಗೆ. ಸೊ ಅದಕ್ಕೆ ಡ್ರೆಂಚಿಂಗ್ ಮಾಡ್ತಾಯಿದ್ದೀನಿ. ಸೊ ಯಾವುದಂತ ತೋರಿಸ್ತೀನಿ ಬನ್ನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಹಾಕಿದ್ದೀನಿ ಆಲ್ರೆಡಿ ಫೋಲಿಯೋ ಗೋಲ್ಡು ಸಿಂಜೆಂಟಾ ಅವ್ರದ್ದು. ಸೊ ನೀವು ನೋಡ್ತಾ ಇದ್ದೀರಿ ನೋಡಿ, ಫೋಲಿಯೋ ಗೋಲ್ಡು. ಸೊ ಇದರಲ್ಲಿ ಏನಪ್ಪ ಕಾಂಬಿನೇಷನ್ ಅಂತಂದರೆ, ನಮಗೆ ಕವಾಚ್ ಇರುತ್ತಲ್ಲ, ಕವಾಚ್ ಟೆಕ್ನಿಕಲ್ಲು, ಕ್ಲೋರೋಥೆರನಿದು ಪ್ಲಸ್ ಮೆಟ್ಲಾಕ್ಸಲ್ಲು, ಇವೆರಡೂ ಕಾಂಬಿನೇಷನ್ ಇರುತ್ತೆ. ಸೊ ಎರಡು ಕಾಂಬಿನೇಷನ್ ಇರೋದ್ರಿಂದ ಡ್ರೆಂಚಿಂಗ್ ಮಾಡಿದ್ರೆ ನಮ್ಗೆ ಯಾವುದೇ ರೀತಿಯ ಫಂಗಿಸೈಡು, ಇದು ಟೂ ಟೈಪ್ ಆಫ್ ಫಂಗಿಸೈಡ್. ಇದು ಒಂದು ಸಿಸ್ಟಮಿಕ್ಕು, ಇನ್ನೊಂದು ಕಾಂಟ್ಯಾಕ್ಟು, ಎರಡೂ ಇರೋದ್ರಿಂದ ನಮಗಿದು ಇದು ಎರಡೂ ಯೂಸ್ ಆಗುತ್ತೆ. ಸೊ ನೀವು ನೋಡ್ಬೋದು ಇಲ್ಲಿ ಮೆಟ್ಲಾಕ್ಸಲ್ಲು 3.3%, ಕ್ಲೋರೋಥೆರನಿದು 33.1%. ಸೊ ಎರಡು ಯೂಸ್ ಆಗುತ್ತೆ. ಸೊ ಅದರಿಂದ ಇದು ಮಾಡ್ತಾಯಿದ್ದೀನಿ. ಇದು 2 ml, 2ರಿಂದ 2.5 ml ಹಾಕೋಬೋದು. ಸೊ ನಾನು 200 ಲೀಟ್ರ್ ಮಾಡ್ತಾ ಇರೋದ್ರಿಂದ ಅರ್ಧ ಲೀಟ್ರ್ ಹಾಕ್ಕೊಂಡಿದ್ದೀನಿ, 500 ml. ಸೊ ಇದು 500 ml ಪ್ಲಸ್ ನೆಕ್ಸ್ಟು ಇದೇ ತೋರಿಸ್ತೀನಿ ಒಂದು ನಿಮಿಷ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರ ವಾಲ್ಯೂಮ್ ಫ್ಲೆಕ್ಸಿ. ಸೊ ಇದು ಫೋಲಿಯೋ ಗೋಲ್ಡ್ ಆಲ್ರೆಡಿ ನಾನು ಹಾಕಿದ್ದೀನಿ ಡ್ರಮ್ ಒಳಗೆ. ಸೊ ಅದು 2.5 ml. ವಾಲ್ಯೂಮ್ ಫ್ಲೆಕ್ಸಿ 1 ml ಪರ್ ಲೀಟರು. ಸೊ 200 ml ಬಾಟಲ್ಲು. ಸೊ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಟೆಕ್ನಿಕಲ್ಲು, ನಮಗೆ ಕೊರೋಜನ್ ಏನು ಟೆಕ್ನಿಕಲ್ ಇದೆಯೋ ಅದು ಟೆಕ್ನಿಕಲ್ಲು, ಪ್ಲಸ್ ಥಯೋಮೆಥಾಕ್ಸಮ್ ಅಂದರೆ ನಮಗೆ ಅಕ್ಟ್ರಾಕ್ ಟೆಕ್ನಿಕಲ್ಲು, ಎರಡೂ ಮಿಕ್ಸ್ ಮಾಡಿ ಕೊಡೋದ್ರಿಂದ ನಮಗೆ ಗಿಡಕ್ಕೆ ಭಾಳ ಯೂಸ್ ಆಗುತ್ತೆ. ಈ ಟೈಮಲ್ಲಿ ನಮಗೆ ಮೇಯ್ನ್ ಬೀಳೋದಾದರೆ ಚಿವಿಂಗ್, ಸಕಿಂಗ್ ಪೆಸ್ಟ್ಸು. ಇವಾಗ ವೈಟ್ ಫ್ಲೈ, ಸೊಳ್ಳೆಗಳಾಗ್ಬೋದು, ಹಸಿರು ಸೊಳ್ಳೆ ಇವೆಲ್ಲ ಇರ್ತವೆ ಬೇಜಾನು, ಅದೊಂದು ಇವೆಲ್ಲ ಇರೋದ್ರಿಂದ, ಮತ್ತು ರಂಗೋಲಿ ಇರುತ್ತೆ. ಸೊ ಎಲ್ಲ ಥರದ್ದು ಕಂಟ್ರೋಲ್ ಆಗುತ್ತೆ ಇದರಲ್ಲಿ. ಸೊ ಎರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇದು ಟೊಮೊಟೊಗಂತಲೇ ಸ್ಪೆಷಲಾಗಿ ಮಾಡಿರುವಂಥ ಕೆಮಿಕಲ್ ಇದು ವಾಲ್ಯೂಮ್ ಫ್ಲೆಕ್ಸಿ. ಸೊ ಇದು ಸ್ವಲ್ಪ ಕಾಸ್ಟ್ಲಿ, ಇದು 1500 ರೂಪಾಯಿ 200 ml ಇದು. ಸೊ ಅದರಿಂದ ಇದು ಮಾಡ್ತಾಯಿದ್ದೀನಿ. ಇದೇ ಬೆಸ್ಟ್ ನನಗೆ ಗೊತ್ತಿರೋ ಟೊಮೊಟೊಗೆ. ನಮ್ಗೆ ಮೈನ್ ವೈರಸ್ ಅವಾಯ್ಡ್ ಆಗುತ್ತೆ ಇದರಲ್ಲಿ. ಸ್ಟಾರ್ಟಿಂಗಲ್ಲೇ ನಾವು ಗಿಡಕ್ಕೆ ಕೊಡೋದ್ರಿಂದ ನಮಗೆ ನೆಕ್ಸ್ಟ್ ಬರುವಂಥ ಸ್ಟೇಜಲ್ಲಿ ಏನಾಗುತ್ತೆ, ನಮ್ಮ ವೈರಸ್ ಅಟ್ಯಾಕ್ ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ನಾನು ಇದನ್ನ ಪ್ರಿಪೇರ್ ಮಾಡ್ತೀನಿ. ಮತ್ತು ಯಾವಾಗಲೂ ಸಹ ಇದನ್ನೇ ಯೂಸ್ ಮಾಡುವಂಥದ್ದು. ಸೊ ಇದೊಂದಾಯಿತು. ಸೊ ನೆಕ್ಸ್ಟು ನೋಡ್ಬೋದು ಇಸಾಬಿನ್ನು, ಎಲ್ಲರಿಗೂ ಗೊತ್ತಿರುತ್ತೆ, ರೈತರಿಗೆ ಎಲ್ಲ ಯೂಸ್ ಮಾಡಿರ್ತಾರೆ ಸಹ. ಇದು ನಾನು 2 ml ಪರ್ ಲೀಟರ್ ಹಾಕ್ಕೊತೀನಿ ಡ್ರೆಂಚಿಂಗ್ಗೆ. 3 ಸಹ ಏನು ಸಿಂಜೆಂಟದೇ ನಮಗೆ ನಾನು ಯೂಸ್ ಮಾಡ್ತಾಯಿರೋದು. 3 ಸಹ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದರಲ್ಲಿ ನೀವು ನೋಡ್ಬೋದು ಅಮೈನೋ ಆಸಿಡ್ಸು, ಪೆಪ್ಟೈಡ್ಸ್ ಇವೆಲ್ಲ ಇರ್ತವೆ. ನಮಗೆ ಗಿಡಕ್ಕೆ ಏನು ಬೇಕೋ ಪೋಷಕಾಂಶಗಳು ನಮಗೆ ಡೆವಲಪ್ಮೆಂಟ್ಗೆ. ಸೊ ಅದೆಲ್ಲ ಇರೋದ್ರಿಂದ ಇದೇ ಬೆಸ್ಟ್ ಅಂತ ನನ್ನ ಒಂದು ಅನಿಸಿಕೆ. ಬೇರೆ ಕಂಪ್ನಿಯಲ್ಲಿ ಬೇರೆ ಬೇರೆ ಥರ ಇರ್ತವೆ. ಸೊ ಇದ್ರ ಸಿಗಲಿಲ್ಲ ಅಂದರೆ ತೊಗೊಂಡು ನೋಡಿರಿ, ಸಿಕ್ಕರೆ ಇದೇ ಹೊಡೀರಿ, ಚೆನ್ನಾಗಿರುತ್ತೆ. ಸೊ ಇದು ಅಷ್ಟೇ 950 ರೂಪಾಯಿ ಏನಾಗುತ್ತೆ 1 ಲೀಟರು. ನಾನಿದು 1 ಲೀಟ್ರ್ ತೊಗೊಂಡಿದ್ದೀನಿ. ಅರ್ಧ ಲೀಟ್ರ್ ಆದರೆ ಸಾಕು. ಬಟ್ ಇಲ್ಲಿ ನೆಕ್ಸ್ಟ್ ಯಾವಾಗಾರ ನಾವು ಸ್ಪ್ರೇ ಮಾಡಿದಾಗಲಿ ಯೂಸ್ ಆಗುತ್ತೆ, ಬೇರೆ ಬೆಳೆಗಳಿಗೆಲ್ಲ ಯೂಸ್ ಆಗುತ್ತೆ. ಇದು ಯಾವ್ದು ಬೇಕು, ಯಾವ ಜೊತೆ ಬೇಕೋ ಹಾಕೋ ಹೊಡಿಬೋದು, ಏನು ತೊಂದರೆ ಇಲ್ಲ. ಅದಕ್ಕೆ 1 ಲೀಟ್ರೇ ತೊಗೊಂಡಿದ್ದೀನಿ. ಸೊ ಈ ಒಂದು ಡ್ರೆಂಚಿಂಗ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಒಂದು 3,000 ಚಿಲ್ಲರೆ ಆಗುತ್ತೆ. ಸೊ ಮಾಡೋಂಗಿದ್ರೆ ಮಾಡ್ಬೋದು. ನೀವು ಯಾರು ಟೊಮೊಟೊ ಹಾಕಿರುವಂಥವ್ರು, ಟೊಮೊಟೊ ಬೆಳೆದಿರುವಂಥವ್ರು, ಆಲ್ರೆಡಿ ಒಂದು 10-12 ದಿನ ಸ್ಟೇಜಲ್ಲಿರೋರು ಈ ಡ್ರೆಂಚಿಂಗ್ ಮಾಡ್ಬೋದು. ನಮ್ಗೆ ಭಾಳ ಉಪಯೋಗ ಇದೆ ಈ ಡ್ರೆಂಚಿಂಗ್ ಮಾಡೋದ್ರಿಂದ. ಸೊ ಮುಂಚೆ ನಾನು ಮಾಡಿದಂಥದ್ದು ಡಿಸ್ಕ್ರಿಪ್ಷನ್ ಬ್ಯಾಕಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೋಬೋದು. 19 ಹಾಲು ಪ್ಲಸ್ ಹ್ಯೂಮಿಕ್ ಆ್ಯಸಿಡ್ ಮಾಡಿದೆ. ಸೊ ಅದಾದ ಒಂದು 5-6 ದಿವಸಕ್ಕೆ, 5ರಿಂದ 6 ದಿವಸ, 6-7 ದಿವಸ ಆದಮೇಲೆ ಇವಾಗ ನಾನು ಇವು 3 ಮಾಡ್ತಾಯಿದ್ದೀನಿ. ಒಂದು ವಾಲ್ಯೂಮ್ ಫ್ಲೆಕ್ಸಿ, ಫೋಲಿಯೋ ಗೋಲ್ಡು ಪ್ಲಸ್ಸು ಇಸಾಬಿನ್ನು. ಸ್ವಲ್ಪ ಕಾಸ್ಟ್ಲಿ ಆದ್ರೂ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಮಾಡ್ತಾಯಿದ್ದೀನಿ. ಸೊ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ. ಸೊ ನಿಮಗೆ ಇನ್ನೂ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಟೊಮೊಟೊ ರಿಲೇಟೆಡು. ಸೊ ನಿಮ್ಗಿನ್ನೂ ಬೇಕಂದರೆ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಿಗಾರ ಗೊತ್ತಿಲ್ಲ ಅಂದರೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ನೀವು ತಿಳ್ಕೊಂಡಿರೋದ್ರಿಂದ ಇನ್ನೊಬ್ರು ತಿಳ್ಕೊಳ್ಳಿ. ನಮ್ಮ ಇಂಟೆನ್ಷನ್ ಏನಂದರೆ ಬೆಳೆ ಚೆನ್ನಾಗಿ ಮಾಡಬೇಕು ಅನ್ನೋದೇ ಒಂದೇ ಇಂಟೆನ್ಷನ್ನು. ಸೊ ಅದರಿಂದ ಅಷ್ಟೇ ಇಷ್ಟೊಂದೆಲ್ಲ ಇದು ಮಾಡಿ ವಿಡಿಯೋ ಮಾಡ್ತಾಯಿರೋದು. ಬೆಳೆ ಚೆನ್ನಾಗಿ ಮಾಡಿದ್ರೆ ರೇಟು ನಮ್ಮ ಕೈಲಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಟೈಮ್ ಚೆನ್ನಾಗಿದ್ದರೆ ಚೆನ್ನಾಗಿ ಆಗೇ ಆಗುತ್ತೆ. ಸೊ ಅದರಿಂದ ಸ್ನೇಹಿತರೆ ಆದಷ್ಟು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ, ಧನ್ಯವಾದ.